ನೆಕ್ಸ್ಟ್ ಇವಾಗ ಅಗ್ನಿಸಾಕ್ಷಿಯಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದೀರಾ ಇವಾಗ ಮತ್ತೆ ಮತ್ತೆ ಬಿಗ್ ಬಾಸ್ ಆದ್ಮೇಲೆ ಆಲ್ಮೋಸ್ಟ್ ಒಂದಷ್ಟು ಜನ ಪ್ರಾಜೆಕ್ಟ್ಸ್ಗಳಲ್ಲಿ ನಿಮ್ಮ ಬಿಜಿ ಆಗಿದ್ದಾರೆ. ಕನ್ನಡದಲ್ಲಿ ಈಗ ಏನಾಗ್ತದೆ ಗೊತ್ತಾ ಹಾ. ಮೇಡಮ್, ಟು ಬಿ ವೆರಿ ಆನೆಸ್ಟ್. ಹಾ. ಸೊ ಈಗ ತುಂಬಾ ಬೇಜಾರು ವಿಷಯ ಇಲ್ಲಿ ಕನ್ನಡದ ಇಂಡಸ್ಟ್ರಿಲಿ ನಾನು ನೋಡ್ತಾ ಇರೋದು. ಟ್ಯಾಲೆಂಟ್ ಆಗಲಿ ಅಥವಾ ಈ ಹಿಂದೆ ಏನು ಹಿಟ್ ಕೊಟ್ಕೊಂಡು ಬಂದಿದ್ದೀವಿ ಅಥವಾ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಲ್ಲ. ಬಜೆಟ್ ಯಾರನ್ನ ಕೇಳಿದ್ರು ಬಜೆಟ್. ಈಗ ಈಗ ಇಲ್ಲಿ ಆಡಿಷನ್ ಆಗೋದು ಏನಕ್ಕೆ ಅಂತಂದ್ರೆ ಬಜೆಟ್ ಮೇಲೆ. ಇವನು ಎಷ್ಟಕ್ಕೆ ಬರ್ತಾನೆ ಸರ್, ಇವ್ರದ್ದು ಒಂದು 15,000 10,000 ಇದೆ. ಇವ್ರು ಎಷ್ಟಕ್ಕೆ ಬರ್ತಾರೆ, ಇವರು 5,000ಕ್ಕೆ ಬರ್ತಾರೆ, ಅವರು 2,000. ಅವ್ರನ್ನ ಹಾಕೊಳ್ಳಿ, ಅವರೇ ಹೀರೋ. ಆಮೇಲೆ ಹೀರೋಯಿನ್ ಅವ್ರೊಂದು 2-2.5 ಅವ್ರನ್ನೇ ಹಾಕೊಳ್ಳಿ ಪರ್ ಡೇ 2,500 ಅವ್ರನ್ನೇ ಹಾಕೊಳ್ಳಿ, ಅವರೇ ಹೀರೋಯಿನ್. ಮುಂಚೆ ಶೂಟಿಂಗ್ ಎಲ್ಲ ಒಂದು 24-22 ದಿವಸ ಎಲ್ಲ ಬರ್ತಾ ಇತ್ತು. ಅಟ್ಲೀಸ್ಟ್ ಪೇಮೆಂಟ್ ಕಮ್ಮಿ ಇದ್ರೂ ಒಂದು ಅವರೇಜ್ ಒಂದು ಸ್ಟ್ರಗ್ಲರ್ಗೆ ಏನೋ ಜೀವನಕ್ಕೆ ಆಗ್ತಾಯಿತ್ತು. ಈಗ ಇಷ್ಟು ಕಮ್ಮಿ ಪೇಮೆಂಟ್ ಕೇಳಿ ಶೂಟಿಂಗ್ನ 12-10 ದಿವಸಕ್ಕೆ ಆ್ಯಂಡ್ ಹೀಗೆ ರೋಲ್. ನೀವು ಬಂದು ಡೈಲಾಗ್ ಹೇಳ್ಬಿಟ್ಟು ಕೂತ್ಕೋ, ಬಂದು ಹೇಳು ಡೈಲಾಗ್. ನೀವು ಏನು ಪರ್ಫಾರ್ಮೆನ್ಸ್ ಆಗಲಿ ಶಾರ್ಟ್ ಏನೂ ಬೇಡ, ನಿಮಗೆ ಅಲ್ಲಿ ಫುಟೇಜ್ ತೆಗೆದು ಕೊಡಬೇಕು. ಆಮೇಲೆ ಈಗ ನಿಮ್ಮ ಕಾಸ್ಟಿಂಗ್ ಆಗ್ತಾ ಇರೋದು ಥ್ಯಾಂಕ್ ಗಾಡ್, ಅದರಲ್ಲಿ ಕೆಲವರು ಈಗ ಆಸ್ಪೈರಿಂಗ್ ಕೆಲವು ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ಸ್ ಇದ್ದಾರೆ. ಒಂದು ಪ್ರೊಡ್ಯೂಸರ್ ಹಂಗಿದ್ರೆ ಡೈರೆಕ್ಟರ್ ಹೀಗಿರಲ್ಲ, ಡೈರೆಕ್ಟರ್ ಹೀಗಿದ್ರೆ ಪ್ರೊಡ್ಯೂಸರ್ ಇರಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಿದೆ. ಕೆಲವರು ನಿಜವಾಗ್ಲೂ ಈಗ ನಾವೆಲ್ಲ ಬಂದಿದ್ದು ಒಂದೊಂದ್ಸತಿ ನಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಇಲ್ಲ ನನಗೊಂದು ಕ್ವಾಲಿಟಿ ಕೊಡಬೇಕು, ವಿಷಯ ದುಡ್ಡಿದ್ದಲ್ಲ, ನಾನು ಮಾಡಿದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು. ಸೊ ಮೈ ಆಲ್ ಪ್ರಾಜೆಕ್ಟ್ಸ್ ವೇರ್ ಹಿಟ್. ನಂದು ಲವ್ಲವಿಕೆ, ನನ್ನ ಫಸ್ಟ್ ಡೆಬ್ಯೂ ಲವ್ಲವಿಕೆ, ಇಟ್ ವಾಸ್ ಅ ಸೂಪರ್ ಹಿಟ್. ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಪ್ರೊಡ್ಯೂಸರ್ ಸಿಕ್ಕಿದ್ದು. ವಾಹಿನಿ ಕೂಡ ನಂದು ಫಸ್ಟ್ ಡೆಬ್ಯೂ. ನೆಕ್ಸ್ಟ್ ಅಮ್ಮ ಸ್ಟಾರ್ ಸುವರ್ಣ, ಅಮೇಝಿಂಗ್ ಡೈರೆಕ್ಟರ್. ನಾನೇ ಬೇಕು ಅಂತ ಹೇಳಿ ಮಾಡಿದ್ರು, ಅತ್ಯುತ್ತಮ ನಟನೆಗೆ ನನಗೆ ಸಿಕ್ತು. ನೆಕ್ಸ್ಟ್ ಸರ್ಪ ಸಂಬಂಧ, ಅದು ಇಟ್ ವಾಸ್ ಸಮ್ ರಿಪ್ಲೇಸ್ಮೆಂಟ್, ಅದು ಅಷ್ಟು ಓಡಲಿಲ್ಲ. ನೆಕ್ಸ್ಟ್ ಮುದ್ದು ಲಕ್ಷ್ಮಿ, ಒಳ್ಳೆ ನಿರ್ದೇಶಕರು ಸಿಕ್ಕಿದ್ರು ಬಿಗಿನಿಂಗ್ ಅಲ್ಲಿ. ಆಮೇಲೆ ವಾಹಿನಿ ಒಳ್ಳೇದು ಸಿಕ್ತು. ಮತ್ತೆ ಪ್ರೊಡ್ಯೂಸರ್ಗೂ ಆಗ ನಾನೊಂದು ಹೆಸರು ಮಾಡಬೇಕು ಅಂತ ಇತ್ತು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಕಾಸ್ಟಿಂಗ್ ಆ್ಯಂಡ್ ಇಟ್ ಮೇಡ್ ಅ ರೆಕಾರ್ಡ್. ಅದು ನಾಲ್ಕು ಸೂಪರ್ ಹಿಟ್ ಮಾಡ್ತು ಆ ಚಾನಲಲ್ಲಿ. ದೆನ್ ಆಮೇಲೆ ಮುದ್ದು ಮನಸಾರೆ. ಸೊ ನಮಗೆ ಏನಾಗುತ್ತೆ ಅಂತಂದರೆ ಒಂದೊಂದ್ಸರ್ತಿ ಒಳ್ಳೆ ಪ್ಯಾಷನೇಟ್ ಡೈರೆಕ್ಟರ್ ಸಿಗ್ತಾರೆ, ಒಂದೊಂದ್ಸರ್ತಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಅದರಿಂದ ನಾವು ಬರೋಕ್ಕೆ ಸಾಧ್ಯ ಐತೆ ಹೊರತು ಇನ್ನು ನೀವು ಮ್ಯಾಕ್ಸಿಮಮ್ ನೋಡಿದ್ರೆ ಇಟ್ಸ್ ಆಲ್ ಮನಿ. ನಾವು ಆಡಿಷನ್ ಲುಕ್ ಟೆಸ್ಟ್ ಮಾಡಿ ಎಷ್ಟು ಟಾಪ್ ಲೆವೆಲಲ್ಲಿ ಕೊಟ್ಟಿರ್ತೀವಿ ಅಂದರೆ ಔಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ಮತ್ತು ಇಷ್ಟು ನಿರ್ದೇಶಕರುಗಳ ಆಶೀರ್ವಾದ, ವಿದ್ಯೆ ಅವ್ರು ಕೊಟ್ಟಿರೋದು. ಇಷ್ಟು ಚೆನ್ನಾಗಿ ಗಿಸ್ ಎಲ್ಲ ಮಾಡಿ ಮೇಕಪ್ ಎಲ್ಲ ಮಾಡಿ ಪರ್ಫಾರ್ಮ್ ಮಾಡಿ ಬಂದಿರ್ತೀವಿ. ಲಾಸ್ಟಿಗೆ ಇಲ್ಲ ಸರ್ ಅದು ಯಾಕೆ ಇಲ್ಲ ಚಾನಲ್ದು ಅದು ಲಾಸ್ಟ್ ಕಾಲ್ ಚಾನಲ್ ಮೇಲೆ ಹಾಕ್ಬಿಡ್ತಾರೆ. ಲಾಸ್ಟ್ ನೋಡಿದ್ರೆ ಯಾರನ್ನೋ ಹಾಕಿರ್ತಾರೆ. ದ ರೀಸನ್ ಇಸ್ ಬಜೆಟ್. ಭಾಳ ಬೇಜಾರಾಗುತ್ತೆ. ಎಷ್ಟು ಟ್ಯಾಲೆಂಟ್ಸ್ಗಳು ಬಿಟ್ಟೋದ್ರು ನಮ್ಮ ಕನ್ನಡನ. ಇವತ್ತಿಂದಲ್ಲ, ತುಂಬ ವರ್ಷಗಳು. ನಾವು ಹುಟ್ಟಕ್ಕಿಂತ ಮುಂಚೆಯಿಂದ ಕೆಲವು ಟ್ಯಾಲೆಂಟ್ಸ್ಗಳು ಬಿಟ್ಟೋಗಿದ್ದಾರೆ ಇದೇ ಕಾರಣಕ್ಕೆ. ಕನ್ನಡ ಡಸನ್ ನೀಡ್ ಅ ಟ್ಯಾಲೆಂಟ್ಸ್. ಎಲ್ಲ ಬೆಸ್ಟ್ ಆಫ್ ಟ್ಯಾಲೆಂಟ್ಸ್ ಎಲ್ಲ ಹಿಂದಿ, ತಮಿಳು, ತೆಲುಗು ಅಲ್ಲಿದ್ದಾರೆ. ಇಲ್ಲಿದು ನಾನು ನೆಕ್ಸ್ಟ್ ಅದೇ ಇತ್ತು. ಆಲ್ಮೋಸ್ಟ್ ನಾನ್ ನೋಡಿರೋ ಪ್ರಕಾರ ಒಂದಷ್ಟು ಹೀರೋಸ್ಗಳು ಸೀರಿಯಲ್ ಮಾಡಿದವ್ರು ತೆಲುಗುನಲ್ಲಿ ಇವಾಗಿದ್ದಾರೆ. ಅವ್ರಿಗೆ ಅಲ್ಲಿ ಒಳ್ಳೆ ಸೀರಿಯಲ್ಸ್ ಗಳನ್ನ ಒಳ್ಳೆ ಸಂಭಾವನೆ ಇದೆ, ಒಳ್ಳೆ ಲೈಫ್ ಸೆಟ್ಲ್ ಆಗಿದೆ, ಒಳ್ಳೆ ಲೈಫ್ ಸ್ಟೈಲ್ ಇದೆ. ನಮ್ಮ ಕನ್ನಡದವ್ರನ್ನ ತೆಲುಗು ಅಲ್ಲಿ ಆಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂತಿದ್ದಾರೆ. ನಾನು ಹೇಳ್ತೀನಿ, ನಿಮ್ಮ ಬೇರೆ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಬಿಡಿ, ಸೀರಿಯಲ್ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಇಲ್ಲಿ ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡಿ ನೀವು 10 ಸೀರಿಯಲ್ ತಮಿಳಲ್ಲಿ ತೆಲುಗಲ್ಲಿ ತಗೊಳ್ಳಿ, 8 ಸೀರಿಯಲ್ ಅಲ್ಲಿ ನಮ್ಮವರೇ. ಹೌದು, ಹೀರೋಯಿನ್ ಆಗಲಿ ಹೀರೋ ಆಗಲಿ ನಮ್ಮವರೇ. ಆ್ಯಂಡ್ ಇಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಸೆಟ್ಲ್ ಆಗಿದ್ದಾರೆ. ಬಟ್ ಅಲ್ಲಿಗೆ ಹೋದವರೆಲ್ಲ ಮನೆ ಆಗಿದೆ, ಮದುವೆ ಆಗಿದೆ, ದೇ ಹ್ಯಾವ್ ಸೆಟಲ್ಡ್. ಆಮೇಲೆ ಇಲ್ಲಿ ಅವ್ರು ಎಷ್ಟು ನೀಚರು ಅಂತಂದ್ರೆ, ಇಲ್ಲಿ ಒಂದು ಗುಂಪಿದೆ. ಇವ್ರುಗಳು ಎಂತ ನೀಚರು ಅಂತಂದ್ರೆ, ಸೀರಿಯಲ್ ಅಲ್ಲ, ಸೀರಿಯಲ್ ಕೆಲವು ನೀಚರಿದ್ದಾರೆ. ಇವ್ರುಗಳೆಲ್ಲ ಹೋಗಿ ಅಲ್ಲಿ ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ ಅಸೋಸಿಯೇಷನ್ಗೆ ಹೋಗಿ ಹೇಳ್ತಾರಂತೆ ಇಲ್ಲಿನ ಟ್ಯಾಲೆಂಟ್ಸ್ಗಳಿಗೆ ಅಷ್ಟು ಫೆಸಿಲಿಟಿ, ಅಷ್ಟು ಸಂಭಾವನೆ ಕೊಡಬೇಡಿ, ನಮಗೆ ಇಲ್ಲಿ ಕಷ್ಟ ಆಗ್ತಾ ಇದೆ ನಮಗೆ ಅಂತ ಹೇಳಿ ಅಲ್ಲಿ ಮನೆ ಹಾಳು ಮಾಡಕ್ ಹೋಗಿದ್ದಾರೆ ಇಲ್ಲಿ ಅವರು. ನೀವು ಹೇಳಿ ಹೇಗೆ ಉದ್ಧಾರ ಆಗುತ್ತೆ? ಇದೆಲ್ಲ ಜನಗಳಿಗೆ ಗೊತ್ತಾ? ಜನಗಳು ಏನ್ ಹೇಳ್ತಾರೆ ಗೊತ್ತಾ? ಸೇಮ್ ಮತ್ತೆ ಇವತ್ತು ನನಗೆ ಇದು ಒಳ್ಳೆದೇ ಎಪಿಸೋಡ್, ಮತ್ತೆ ನಾನು ಬರ್ತೀನಿ. ಟ್ರೋಲ್ ಮಾಡಕ್ ಬಹಳ ಸುಲಭ. ಒಬ್ಬರನ್ನ ಹಿಂದೆ ಮುಂದೆ ನಡೆದಿರೋದು ವಿಚಾರ ಏನು ಅಂತ ಗೊತ್ತಿರಲ್ಲ.
ಅಲ್ಲಿ ಹೋಗಿರ್ತಾರೆ, ತೆಲುಗು ಭಾಷೆ ಆಗಲಿ ತಮಿಳ್ ಭಾಷೆ ಆಗಲಿ, ಇಲ್ಲಿ ಇವ್ರು ಪಟ್ಟಿರೋ ಕಷ್ಟ, ಇದು ನರಕ ಏನಿದೆ, ಅಲ್ಲೂ ಒಳ್ಳೆ ಭವಿಷ್ಯ ಸಿಕ್ಕಿರುತ್ತೆ. ಅಲ್ಲಿ ಈಗ ನನಗೆ ಹಸುವಾದಾಗ ಯಾರು ಅನ್ನ ಹಾಕ್ತಾರೆ ಅವ್ರ ದೇವರು ಹೌದು ಅಲ್ವಾ, ಕಷ್ಟದಲ್ಲಿದ್ದಾಗ ಯಾರು ಕೈ ಹಿಡಿತಾರೆ ಅವ್ರ ದೇವರು, ನನ್ನನ್ನು ಯಾರು ಕಾಪಾಡ್ತಾರೆ ಅವ್ರು ನನಗೆ ದೇವರು. ಅದಕ್ಕೆ ಯಾವ ಭಾಷೆ, ಜಾತಿ, ದೇಶ, ವಿದೇಶ ಏನೂ ಬರಲ್ಲ. ಇವ್ರುಗಳಿಗೆ ಇಲ್ಲಿ ಅವ್ರ ಜನಗಳು ಏನ್ ತಿಳ್ಕೊಳ್ಳೋದು, ಇವ್ರಿಗೆ ಬೆಳೆಯಕ್ಕೆ ಕನ್ನಡ ಬೇಕಿತ್ತು, ಈಗ ಹೋಗಿ ಅಲ್ಲಿದ್ದಾರೆ. ಇಲ್ಲಿ ನಿಜ ಸತ್ಯಗಳು ಗೊತ್ತಾ, ಇಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾ? ನಮ್ಮ ಫೇಮಸ್ ಸಿಂಗರ್ ಒಬ್ರು ಇದ್ದಾರೆ, ಅವ್ರು ತೀರ್ ಹೋದ್ರು, ರವಿಚಂದ್ರನ್ ಸರ್ ಅವರ ಸಿನಿಮಾಗಳಲ್ಲಿ ಆಡ್ತಾ ಇದ್ರು. ಅವರ ಮಿಸ್ಸಸ್ ಕೂಡ ಸಿಂಗರ್. ಅವ್ರು ಹೇಳ್ತಾರೆ, ನಮ್ಮ ಇಲ್ಲಿದು ಪರಿಸ್ಥಿತಿ, ನಮ್ಮ ಪ್ರತಿಭೆಗಳಿಗೆ ಇಲ್ಲಿ ಎಷ್ಟು ಅವಕಾಶಗಳು ಕೊಡ್ತಾ ಇದ್ದೀರಾ ನೀವು ಅಂತ. ಇಲ್ಲೇ ಪ್ರತಿಭೆಗಳೆಲ್ಲ ಹೋಗಿ ಬೇರೆ ರಾಜ್ಯದಲ್ಲಿ ಒಳ್ಳೇದು ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಿ ಕಂಡಿರೋರು ಇಲ್ಲಿ ಯಾಕೆ ನೋಡ್ತಾ ಇಲ್ಲ ನಮ್ಮ ಪ್ರತಿಭೆಗಳು? ಇವ್ರನ್ನ ಇಲ್ಲಿ ರಾಜೇಶ್ ಕೃಷ್ಣನ್ ಸರ್ ಇದ್ದಾರೆ, ರಾಜೇಶ್ ಕೃಷ್ಣನ್ ಸರ್, ಸೋನು ನಿಗಮ್ ಎಲ್ಲಿದ್ದಾರೆ, ಒನ್ ಆಫ್ ದಿ ವಾಡ ವಾಯ್ಸ್, ಎಷ್ಟು ಯೂಸ್ ಆಗ್ತಾ ಇದ್ದಾರೆ ಅವರು. ಎಂತ ಕಂಠ ರಾಜೇಶ್ ಕೃಷ್ಣನ್ ಸರ್, ಎಂತೆಂತ ಟ್ಯಾಲೆಂಟ್ಸ್ಗಳು ಇವತ್ತು ನಮ್ಮಲ್ಲಿ. ಇಟ್ಸ್ ಅ ಮ್ಯಾಜಿಕ್. ಹಿ ಹ್ಯಾಸ್ ಅದು ವಾಯ್ಸ್ ಅಲ್ಲ, ಅದು ಇಟ್ಸ್ ಅ ಮ್ಯಾಜಿಕ್. ಅವ್ರದ್ದು ಕೇಳ್ತಾ ಇದ್ರೆ, ಪ್ರತಿಯೊಂದು ಹಾಡು ಕೇಳ್ತಾ ಇದ್ರೆ ಅದೊಂದು ನಶ. ಎಷ್ಟು ಉಪಯೋಗಿಸ್ತದೆ ಇಂಡಸ್ಟ್ರಿ ಅವ್ರನ್ನ, ಎಷ್ಟು ಹಾಡುಗಳು ಬರ್ತಾ ಇದೆ ಅವ್ರದ್ದು. ತುಂಬ ಕಹಿ ಸತ್ಯಗಳಿದೆ. ಇದನ್ನ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ, ನಾವು ನುಂಗ್ಕೋತೀವಿ. ಆದರೆ ನಾನು ಹೇಳೋದಿಷ್ಟೇ, ನಾನು ಇದಕ್ಕೆಲ್ಲ ಭಯಪಟ್ಟು ನಾನು ಇದಕ್ಕೆಲ್ಲ ಈಗ ನಾಳೆ ದಿವಸ ನನ್ನ ತಂದೆ ತಾಯಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ, ನನಗೆ ಎಜುಕೇಷನ್ ಕೊಟ್ಟಿದ್ದಾರೆ. ಜೀವನದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನಾವು ವರ್ಕ್ ಮಾಡಿ ಸಾಧಿಸಿ ಬಂದಿದ್ದೀವಿ. ಬರೀ ಇದು ಆ್ಯಕ್ಟಿಂಗ್ ಅಲ್ಲಲ್ಲ, ಅಥವಾ ಈ ಬಿಗ್ ಬಾಸ್ ಅಲ್ಲಲ್ಲ, ಏರ್ಲೈನ್ಸ್ ಅಲ್ಲಾಗಲಿ ಅಥವಾ ಕಾರ್ಪೊರೇಟಲ್ಲಿ, ಅಲ್ಲಿ ಕೂಡ ನಾವು ಅಚೀವ್ ಮಾಡಿ ಬಂದಿರೋದು, ಯೂನಿವರ್ಸಿಟಿಲಿ ಕೂಡ ಹೌದು. ಸೊ ಹಾಗಾಗಿ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ ತಂದೆ ತಾಯಿ. ಯಾವುದೇ ಕಂಪ್ನಿಲಿ ಒಳ್ಳೆ ಹುದ್ದೆಯಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಪರ್ಫಾರ್ಮ್ ಮಾಡೋಷ್ಟು ಎಲ್ಲ ಕೆಪಬಿಲಿಟಿ ಇದೆ. ಆದರೆ ಏನೋ ಒಂದು ನಮಗಿಲ್ಲಿ ಏನೋ ಸರಿ ಮಾಡಬೇಕು, ಏನೋ ಒಂದು ಇದು ಮಾಡಬೇಕು, ಸಾಯಕ್ಕೆ ಮುಂಚೆ ಅದು ನಮ್ಮ ಏನು ದುರಾದೃಷ್ಟವೋ ಅಥವಾ ನಮಗೆ ಈ ರೀತಿ ಮೆಂಟಾಲಿಟಿ ಇರೋದು ನಮಗೊಂದು ಶಾಪನೋ ಪುಣ್ಯನೋ ಗೊತ್ತಿಲ್ಲ. ಆದರೆ ಲೈಕ್ ಈಗ ನಮ್ಮ ಲೆಜೆಂಡ್ಸ್ ಯಾರಿದ್ದಾರೆ, ನಮ್ಮ ಕನ್ನಡದ ಇದರಲ್ಲಿ ಯಾರೆಲ್ಲ ಲೆಜೆಂಡ್ಸ್ ಇದ್ದಾರೆ, ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಅಷ್ಟೇ ಏನೋ ಒಂದು ಮಾಡಬೇಕು, ಇದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದನ್ನ ಮಾಡಬೇಕು ಅನ್ನೋ ಆಸೆಯಲ್ಲಿ ಇನ್ನುವರೆಗೂ ಕೆಲವು ಅನ್ಯಾಯಗಳನ್ನು ತಡ್ಕೊಂಡು, ಇಂಥ ಕೆಲವು ಮಾತುಗಳನ್ನು ಕಮೆಂಟ್ಸ್ನೆಲ್ಲ ತಡ್ಕೊಂಡು, ನಮ್ಮ ಸಾಧನೆ ಮಾತ್ರ, ನಮ್ಮ ಗುರಿ ಮಾತ್ರ ನಮಗೆ ಫೋಕಸ್ ಆಗಿರಬೇಕು ಅಂತ ನಮ್ಮ ಕೆಲಸನ ಮಾಡ್ಕೊಂಡು ನಿರಂತರವಾಗಿ ಬರ್ತಾ ಇದೀವಿ ಅಷ್ಟೇ. ತುಂಬಾ ವಿಷಯ ಮಾತಾಡಿದ್ವಿಯಲ್ಲ. ಹೌದು, ಬಿಗ್ ಬಾಸ್ ಇಂದ ಸ್ಟಾರ್ಟ್ ಆಗಿ ನೀವು ಇದನ್ನೊಂದು ಮೆಗಾ ಸೀರಿಯಲ್ ಮಾಡಿ, ಬೋಸ್ ಟಿವಿಲಿ ಒಂದು ಸೀರಿಯಲ್ ಮಾಡಿ. ಇವತ್ತಿನ ಟಾಪಿಕ್ ಇದು, ಇಷ್ಟೊತ್ತು ಇವತ್ತಿನ ಟಾಪಿಕ್ ಊಟದ್ದಿದು, ಗಾಳಿದ್ದಿದು, ನೀರಿದ್ದಿದು, ಇಂಡಸ್ಟ್ರಿದ್ದಿದು, ಆರ್ಟಿಸ್ಟ್ಗಳ್ದಿದು, ಟೆಕ್ನಾಲಜಿದ್ದು, ಆಧ್ಯಾತ್ಮಿಕದ್ದು, ಎಲ್ಲ ಒಂದ್ ರೌಂಡ್ ಎಲ್ಲ ಬಂದ್ಬಿಟ್ವಿ. ಅಷ್ಟು ನಾಲೆಡ್ಜ್ ಇದೆ ನಿಮ್ಮ ಹತ್ರ ನೋಡಿ. ಇಲ್ಲ, ಈಗ ಕಲಿತಾ ಇದ್ದೀನಿ, ತಿಳ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಸುತ್ತಮುತ್ತ ಏನು ಪ್ರಪಂಚ ಏನೇನು ತಿಳ್ಕೊತಾ ಇದ್ದೀನಿ. ನನಗೆ ಗೊತ್ತಿರೋದನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟ. ಇದರಲ್ಲಿ ಒಂದು 4 ಜನ ಹೌದು ಅನಿಸಿ ಅದನ್ನು ಅವ್ರು ಪಾಲಿಸಿ ಅವ್ರ ಲೈಫಲ್ಲಿ ಏನಾದರೂ ಡಿಫ್ರೆನ್ಸ್ ಆದರೆ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನೂ ಇಲ್ಲ ಅಷ್ಟೇ. ನಮಗೆ ಯಾರೇ ಕಲ್ಲು ಹೊಡಿಲಿ, ಜೀಸಸ್ ಏನು ಹೇಳಿದ್ದೆ ಹೇಳಿ, ಮಳೆ ಹೊಡೆದ್ರು, ಕಲ್ಲು ಹೊಡೆದ್ರು, ದೇಹನ ಛಿದ್ರ ಮಾಡಾಕಿದ್ರು, ಅವ್ರೇನು ಹೇಳಿದ್ದು, ದೇವ್ರೆ ಅವ್ರನ್ನ ಕ್ಷಮಿಸಿ, ಹೌದು ಭಗವಂತ ಅವ್ರನ್ನ ಕ್ಷಮಿಸಿ, ಅರಿವಿಲ್ಲ. ಸೊ ಹೀಗೆ ಈ ಸತ್ಯ ಗೊತ್ತಾದ ನಂತರ ನಿಮ್ಮ ರಿಯಾಕ್ಷನ್ನೇ ಚೇಂಜ್ ಆಗುತ್ತೆ ಸಿಚುವೇಶನ್ಗೆ. ಈಗ ಬ್ಯಾಡ್ ಕಮೆಂಟ್ಸ್, ಈಗ ರಕ್ಷಿತ್ ಅವ್ರು ಕೇಳಿದ್ರಲ್ವ, ನಿಮಗೆ ಏನಾದರೂ ಬೇಜಾರಾಯ್ತಾ, ಎಫೆಕ್ಟ್ ಆಯ್ತಾ? ಆ್ಯಕ್ಚುಲಿ ಅವ್ರಿಗೆ ಖುಷಿ ಆಗಬೇಕು ಹೌದು ಅಲ್ವಾ? ಈಗ ನಾವು ಅದನ್ನೇ ಹೇಳೋದು, ಕೆಲವು ಮೆಂಟಾಲಿಟಿಗಳು. ಸೊ ಏನಾದರೂ ಎಫೆಕ್ಟ್ ಆಯ್ತಾ ನಿಮಗೆ ಅಂತಲ್ಲ. ಸೊ ದಿಸ್ ಇಸ್ ವಾಟ್ಸ್ ದ ಕನ್ಸರ್ನ್ ಈಸ್. ಸೊ ಹೀಗಾಗಬಾರ್ದು. ಸೊ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹೋಗಬೇಕು. ಆ ಕಾರ್ಯಕ್ರಮಗಳನ್ನು ಯಂಗ್ಸ್ಟರ್ಸ್ಗಳು ನೋಡಬೇಕು. ಇನ್ನೊಂದು ಬೇಜಾರಾಗ್ತಿರೋದು, ಯಂಗ್ಸ್ಟರ್ಸ್ಗಳು ಇವತ್ತಿದ್ನೆಲ್ಲ ಮಾಡ್ತಿರೋದು ತುಂಬ, ಈ ಆ್ಯಂಟಿ ಸೋಷಲ್ ಎಲ್ಲ ಎಲಿಮೆಂಟ್ಸ್ ಎಲ್ಲ ಮಾಡ್ತಿರೋದು ಯಂಗ್ಸ್ಟರ್ಸ್ಗಳು. ಅದೇ ಬೇಜಾರಾಗ್ತಾ ಇರೋದು. ನಾವು ವಿಕಾಸ ಅಂತ ಹೇಳಿ ಪ್ರತಿದಿನ ಆಧುನಿಕತೆ ಮತ್ತು ಎಜುಕೇಷನಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದೀವ, ಅಥವಾ ರಿವರ್ಸಲ್ಲೂ ಹೀಗಿರಲಿಲ್ಲ. ರಿವರ್ಸಲ್ಲಿ ಹಿಂದಿನ ಕಾಲದ ಜನಗಳಲ್ಲಿ ಅಟ್ಲೀಸ್ಟ್ ಭಯ ಅನ್ನೋದಿತ್ತು, ಭಕ್ತಿ ಅನ್ನೋದಿತ್ತು, ಇಂಥದ್ದು ಮಾಡಬೇಕು ಮಾಡಬಾರ್ದು ಅನ್ನೋದಿತ್ತು.
ಮತ್ತೆ ಆಧುನಿಕ ವಿಕಾಸ ಅಂತ ಹೋದಾಗ ನಾವು ಪ್ರೋಗ್ರೆಸ್ ಆಗಬೇಕು, ಒಳ್ಳೊಳ್ಳೆ ವಿಚಾರಗಳು ಬರಬೇಕು. ಬಟ್ ಎಲ್ಲ ಆ್ಯಂಟಿ ಸೋಷಲ್ಲೇ ಹೋಗ್ತದೆ, ಆ್ಯಂಟಿ ಸೊಸೈಟಿ, ಆ್ಯಂಟಿ ಸೋಷಲ್. ಯಂಗ್ಸ್ಟರ್ಸ್ಗಳು ಹೇಳೋರಿಲ್ಲ ಕೇಳೋರಿಲ್ಲ, ಏನೇನೋ ಆಗ್ತಾಯಿದೆ. ನಮ್ಮಿಂದನೇ ಹೆಲ್ಪ್ ಮಾಡಿ ನಮ್ಮ ಮೇಲೇ ಹೋಗಿ ಏನೇನೋ ಕಂಪ್ಲೇಂಟ್ ಕೊಟ್ಟು TRPಗೋಸ್ಕರ ಯಾರ್ಯಾರೋ ನಮ್ಮನ್ನು ಡಿಸೈನ್ ಆಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿ, ಕೆಲವು ವಾಹಿನಿಗಳೆಲ್ಲ ನಮ್ಮ ಬಗ್ಗೆ ಎಲ್ಲ ಮಾತಾಡಿರೋದು, ಇದೆಲ್ಲ ಪದಗಳು, ಇದು ಸತ್ಯನಾ? ಸೊ ಇದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಭಾಳ ಇಲ್ಲಿ ಇಡೀ ಶರೀರದಲ್ಲಿ ಬಹಳ ದಮ್ಮಬೇಕು. ಸೊ ಅದು ನಿಮಗೆ ಸಾಧ್ಯ ಆಗೋದೇ ವೆನ್ ಯು ಗೋ ಬಿಯಾಂಡ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟುವರ್ಡ್ಸ್ ಯುವರ್ ಲೈಫ್ ಆ್ಯಂಡ್ ಸ್ಪಿರಿಚುವಲ್. ಅಲ್ಲಿಗೆ ಹೋಗ್ಬಿಟ್ರೆ ನಿಮಗೆ ನಥಿಂಗ್ ಕ್ಯಾನ್ ಶೇಕ್ ಯು. ಆಮೇಲೆ ಮಹಾಕಾಲೆಲ್ಲ ನಿಂತುಬಿಟ್ರೆ ಅಂತೂ ನಿಮ್ಮನ್ನು ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ಜಯ ಶ್ರೀ ಮಹಾಕಾಲ್. ನಿಮ್ಮ ಭಾಷೆನಲ್ಲಿ ಒಂದು ಇವಾಗ ಹೇಳಿದ್ರಲ್ಲ, ಅದನ್ನ ಗಟ್ಟಿಯಾಗಿ ಹೇಳಿ. ಏನನ್ನ? ಜೈ ಮಹಾಕಾಲ್ ಅಂತ. ಇದು ನನ್ನ ಭಾಷೆಯಲ್ಲಿ ಜಯ ಮಹಾಕಾಲ್ ಒಂದೇ ಅಲ್ಲ. ಪಾರ್ವತಿ ಪತೆ ಹರ ಹರ ಮಹಾದೇವ್ ಜಯ ಶ್ರೀ ಮಹಾಕಾಲ್. ತುಂಬಾ ವಿಷಯಗಳನ್ನು ನಾವಂತೂ ಮಾತಾಡಿದ್ವಿ, ತುಂಬಾ ವಿಚಾರ ಚರ್ಚೆ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಇನ್ನೂ ಹಲವಾರು ವಿಚಾರಗಳಿದೆ ಹಂಚ್ಕೊಳ್ಳೋದಕ್ಕೆ. ಮೇ ಬಿ ಇನ್ ದ ನೆಕ್ಸ್ಟ್ ಯಾವತ್ತಾದರೂ ಸಿಕ್ಕಿದಾಗ ಖಂಡಿತ ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಮತ್ತು ನನಗೆ ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟು, ನನ್ನನ್ನು ಇಷ್ಟೊತ್ತು ನೀವೆಲ್ಲ ತಡ್ಕೊಂಡು, ಅಯ್ಯೋ ನನ್ನ ಡ್ರಿಲ್ಲರ್ ಏನು ಹಾಕ್ತಿದ್ದೆ ನಾನು ನಿಮಗೆ, ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ನಗಾಡ್ತಿದ್ದಾರೆ ನೋಡಿ. ಅಪ್ಪ ಈಗಲಾದರೂ ಅರ್ಥ ಆಯ್ತಲ್ಲ ಇದಾಗ್ಬಿಟ್ಟಾಗೋರು. ಈಗ ಒಂದ್ಸರ್ತಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಸುಧಾರಿಸ್ಕೋಬೇಕು ನನಗೆ, ಅಷ್ಟು ನೋಡಿ. ಸೊ ಬಟ್ ಐ ಲವ್ ಟು ಶೇರ್ ದ ನಾಲೆಜ್ ಆ್ಯಂಡ್ ಐ ಲವ್ ಟು ಶೇರ್ ದ ರೈಟ್ ಥಿಂಗ್ಸ್. ಅದು ಬೇಕಾದವ್ರು ತಗೊಳ್ತಾರೆ, ಬೇಡವಾಗಿರೋರು ಬಿಡ್ತಾರೆ. ಹೇಳಬೇಕು ಅಂತ ಅನ್ನಿಸ್ತು, ಇಲ್ಲ ನಮಗೆ ಉಪಯುಕ್ತ ಆಯಿತು, ಗೊತ್ತಾಗೋ ಅಂಥವ್ರಿಗೆ ತಲುಪುತ್ತೆ. ಸೊ ಅಷ್ಟೇ. ಪಾಸಿಟಿವ್. ಥ್ಯಾಂಕ್ ಯು. ಬಹುಶಃ ದಿಸ್ ಇಸ್ ದ ಫಸ್ಟ್ ಟೈಮ್ ಇದೇ ವಾಹಿನಿಯಲ್ಲಿ ಅನ್ಸುತ್ತೆ ನಾನು ಇಷ್ಟು ಮಾತಾಡಿರೋದು ಕೂಡ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.